ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಕಲಿಯುಗದಲ್ಲಿ ಮನುಷ್ಯನಿಗೆ ನಾನಾ ಥರದ ಸಮಸ್ಯೆಗಳು, ಆ ಸಮಸ್ಯೆಗಳನ್ನು ತೀರಿಸ್ಕೊಳ್ಳೋದಕ್ಕೂ ಆಗದೆ ಬಿಡೋಕ್ಕೂ ಆಗದೆ ನೆಮ್ಮದಿಯನ್ನು ಕಳ್ಕೊಂಡು ಒದ್ದಾಡ್ತಾ ಇರ್ತೀವಿ. ಇದರಲ್ಲಿ ಬಹಳ ಮುಖ್ಯವಾಗಿರುವಂಥದ್ದು ದುಡ್ಡು ಕಾಸಿನ ಸಮಸ್ಯೆ. ಹಾಗೂ ರಾತ್ರಿ ಮಲಗಿದಾಗ ನಮಗೆ ನಿದ್ದೆನೇ ಹಚ್ಚೋದಿಲ್ಲ. ಎಷ್ಟೊತ್ತಾದ್ರೂ ಏನೋ ಸಮಸ್ಯೆಗಳು ಈ ಥರ ಬಂದಿದೆ ಅಂತಂದ್ಬಿಟ್ಟು ಯೋಚನೆ ಮಾಡ್ತಾ ಮಾಡ್ತಾ ಆರೋಗ್ಯವನ್ನು ಕೂಡ ನಾವು ಕಳ್ಕೊಳ್ತಾ ಇರ್ತೀವಿ ಸ್ನೇಹಿತರೆ. ಆದರೆ ತಪ್ಪದೆ ಇದನ್ನು ಮಂಗಳವಾರದ ದಿನ ಒಂದು 3 ಅಥವಾ 5 ವಾರಗಳು ಏನಾದರೂ ಮಾಡಿಕೊಂಡ್ರೆ ಇಷ್ಟಾರ್ಥಗಳು ನೆರವೇರುತ್ತೆ. ಕಲಿಯುಗದಲ್ಲಿ ಲಕ್ಷ್ಮೀ ದೇವಿಯನ್ನು ಒಲಿಸ್ಕೊಳ್ಬೇಕು ಅಂದರೆ ಬಹಳ ಕಷ್ಟ ಅಂತ ಅಂದ್ಕೊಳ್ತೀವಿ. ಆದರೆ ತಪ್ಪದೆ ನಾವು ಇದನ್ನು ಮಾಡಿಕೊಂಡ್ರೆ ಲಕ್ಷ್ಮೀದೇವಿ ಬಂದು ಚಂಚಲೆ. ಆದರೆ ಆ ತಾಯಿಯನ್ನು ಸ್ಥಿರವಾಗಿ ನಾವು ಇಟ್ಕೊಳ್ಬೇಕು ಅಂದರೆ ಈ ಪರಿಹಾರಗಳನ್ನು ತಪ್ಪದೆ ನೀವು ಮಾಡ್ಕೊಂಡು ನೋಡಿ, ನಮ್ಮ ಕೋರಿಕೆಗಳು ನೆರವೇರುತ್ತೆ. ಎಷ್ಟೋ ಜನಕ್ಕೆ ತುಂಬ ಕೋರಿಕೆಗಳು ಅನ್ನೋದು ಇರುತ್ತೆ, ಒಂದೋ ಎರಡೋ. ಆ ಸಮಸ್ಯೆಗಳು ಈ ಥರ ಇದ್ದಾಗ ಏನಪ್ಪ ಮಾಡ್ಕೊಳ್ಳೋದು, ಈ ಕಡೆ ಸಮಸ್ಯೆನೂ ಬಗೆಹರಿತಾ ಇಲ್ಲ, ಈ ಕಡೆ ಕೋರಿಕೆಗಳು ನೆರವೇರ್ತಾ ಇಲ್ಲ, ನಮ್ಮ ಜೀವನ ಈ ಥರ ಆಗಿದೆ ಅಂತ ಅಂದ್ಕೊಳ್ತೀವಿ. ಆದರೆ ಯಾರು ನಂಬಿಕೆ ಇಟ್ಟು ಮಾಡ್ಕೊಳ್ತಾರೆ, ಪರಿಹಾರ ಶಾಸ್ತ್ರಗಳಲ್ಲಿ ನಾವು ದುಡ್ಡು ಕಾಸನ್ನು ಖರ್ಚು ಮಾಡಿ ಎಲ್ಲಾದರೂ ಹೋಗಿ ದೊಡ್ಡ ದೊಡ್ಡ ಪೂಜೆ ಯಜ್ಞ ಯಾಗಗಳನ್ನು ಮಾಡಿಕೊಂಡ್ರೆ ನಮಗೆ ಕೋರಿಕೆ ನೆರವೇರುತ್ತೆ ಅನ್ನುವಂಥ ಭಾವನೆಯಲ್ಲಿ ನಾವು ಇರ್ತೀವಿ. ತಪ್ಪದೆ ನೀವು ಇದನ್ನು ಯಾವುದೇ ಒಂದೇ ₹1 ಖರ್ಚಿಲ್ಲದೆ ಮಾಡಿಕೊಳ್ಳುವಂಥ ಪರಿಹಾರ. ಗ್ರಹಗಳಲ್ಲಿ ಗುರುವಿಗೆ ಜಾಸ್ತಿ ಪ್ರಾಮುಖ್ಯತೆ ಇರುತ್ತೆ. ಗುರುಬಲ ಯಾರಿಗೆ ಗಟ್ಟಿಯಾಗಿರುತ್ತೋ ಅವ್ರಿಗೆ ಬೇಗ ಕೆಲಸಗಳು ಸಿಗುತ್ತೆ, ಬೇಗ ದುಡ್ಡು ಬರುತ್ತೆ, ಅವ್ರಿಗೆ ಯಥೇಚ್ಛವಾಗಿ ಹಣದ ಆಕರ್ಷಣೆ ಆಗುತ್ತೆ, ಸಂತೋಷವಾಗಿರ್ತಾರೆ, ಬೇಡಿದಂಥ ಕೆಲಸಗಳು ಸಿಗುತ್ತೆ, ಹಾಗೂ ನೆಮ್ಮದಿಯಾಗಿ ಇರಬಹುದು. ಅದಕ್ಕೆ ನಮಗೆ ಹಳದಿ ಕಲ್ಲರು, ಯಾಕಂದರೆ ಗುರುವಿಗೆ ಸೂಚಿಸುವಂಥ ಒಂದು ಬಣ್ಣ ಇದೆ ಅಂತ ಹೇಳಿದ್ರೆ ಅದು ಹಳದಿ. ಒಂದು ಖರ್ಚಿಪಾಗಲ್ದಷ್ಟು ತಗೊಂಡ್ರೆ ಸಾಕು. ರಾತ್ರಿ ನಾವು ಇದನ್ನು ಯಾವ ಜಾಗದಲ್ಲಿ ಇಡಬೇಕು, ಏನೆಲ್ಲ ವಸ್ತುಗಳನ್ನು ತಗೊಳ್ಬೇಕು, ಲಕ್ಷ್ಮೀದೇವಿಯನ್ನು ನಾವು ಒಲಿಸ್ಕೊಂಡಾಗ ಅಷ್ಟಲಕ್ಷ್ಮಿಯರ ಆಶೀರ್ವಾದ ಸಿಗುತ್ತೆ. ನಮ್ಮ 8 ದಿಕ್ಕುಗಳಿಂದ ನಮಗೆ ದುಡ್ಡು ಹುಡುಕೊಂಡು ಬರುತ್ತೆ. ಈ ಪರಿಹಾರಕ್ಕೆ ನಮ್ಮ ಅಡುಗೆ ಮನೆಯಲ್ಲೇ ಇರುವಂಥ ಈ ಸಣ್ಣ ವಸ್ತುಗಳನ್ನು ತಗೊಳ್ಳಿ. ರಾತ್ರಿ ನಾವು ಮಲಗುವಾಗ, ಏಕೆಂದರೆ ತಲೆದಿಂಬಿನ ಕೆಳಗೆ ಇದನ್ನು ಇಟ್ಟು ಮಲಗಬೇಕು. ನಾವು ಮಲಗುವಾಗ ಎಷ್ಟೆಲ್ಲ ಯೋಚನೆ ಮಾಡ್ಕೊಂಡು ಮಲ್ಕೊಳ್ತೀವಿ. ನಾಳೆ ಅನ್ನುವಂಥದ್ದು ಚಿಂತೆ ಜಾಸ್ತಿ ಕಾಡ್ತಾ ಇರುತ್ತೆ. ನಮ್ಮವರೇ ನಮಗೆ ದೂರ ಆಗಿದ್ದಾರೆ, ನಾವು ದುಡ್ಡು ಕಾಸಲ್ಲಿ ತುಂಬಾ ಬಡವರಾಗಿದ್ದೀವಿ, ಮನೆಯಲ್ಲಿ ತುಂಬ ದರಿದ್ರ ಅನ್ನೋದು ತುಂಬಿಕೊಂಡಿದೆ. ಇದಕ್ಕೆ ಕೆಲವೊಂದು ಬಾರಿ ನಾವು ಮಾಡುವಂಥ ತಪ್ಪುಗಳೇ ಕಾರಣ ಆಗಿಬಿಡುತ್ತೆ ಸ್ನೇಹಿತರೆ. ಅದಕ್ಕೋಸ್ಕರನೇ ನಾವು ಸಣ್ಣದಾಗಿ ಈ ಪರಿಹಾರವನ್ನು ಮಾಡಿಕೊಂಡ್ರೆ ದುಡ್ಡಿಗೆ ದುಡ್ಡು, ಬಂಗಾರ ಪ್ರತಿಯೊಂದನ್ನು ಕೂಡ ನಾವು ಪಡ್ಕೊಳ್ಬಹುದು, ಜಮೀನು ತಗೊಳ್ಬಹುದು, ಪ್ರಾಪರ್ಟಿ ಮಾಡ್ಕೊಳ್ಬಹುದು. ಮಂಗಳವಾರಕ್ಕೆ ಅಷ್ಟೊಂದು ಶಕ್ತಿ ಇದೆ. ಕುಜನ ವಾರ ಅಂತ ಹೇಳ್ತೀವಿ. ಈ ದಿನ ಕೆಂಪು ಬಟ್ಟೆಗಳನ್ನು ಹಾಕ್ಕೊಳ್ಬೇಡಿ, ಕೆಂಪು ಬೇಳೆ ಪದಾರ್ಥಗಳನ್ನು ತಿನ್ನಬಾರ್ದು. ಯಾಕಂದರೆ ಈ ದಿನ ನಾವು ಆ ರೀತಿ ಮಾಡಿಕೊಂಡಾಗ ಸಾಲಕ್ಕೆ ಜಾಸ್ತಿ ಗುರಿ ಆಗ್ತೀವಿ, ಹಾಗೂ ಅವಮಾನದ ಪಾಲಾಗ್ತೀವಿ ಸ್ನೇಹಿತರೆ. ದುಡ್ಡು ಕಾಸು ಯಾವ ಜಾಗದಲ್ಲಿ ಇರುತ್ತೋ ಆ ಜಾಗದಲ್ಲಿ ಅವ್ರಿಗೆ ಗೌರವ ಜಾಸ್ತಿ ಸಿಗುತ್ತೆ ಅಂತ ಹೇಳಬಹುದು. ನಾವು ಇದನ್ನು ಪಡ್ಕೊಳ್ಳೋದಕ್ಕೆ ಒಂದು ಹಳದಿ ಬಟ್ಟೆಯನ್ನು ತಗೊಳ್ಳಿ. ಹಳದಿ ಬಟ್ಟೆ ಯಾವಾಗಲೂ ಅಷ್ಟೇ ಒಳ್ಳೆಯ ಸೂಚನೆ ಕೊಡುತ್ತೆ, ಹಾಗೂ ಗುರುಬಲ ನಮ್ಮ ಜೀವನದಲ್ಲಿ ಗಟ್ಟಿಯಾಗುವಂತೆ ಮಾಡುತ್ತೆ. ಮಕ್ಕಳು ಮರಿಗಳಿದ್ದರೆ ಒಳ್ಳೆಯ ವಿದ್ಯಾಭ್ಯಾಸ, ಅವ್ರಿಗೆ ಮದುವೆ ಯೋಗ ಚೆನ್ನಾಗಿ ಕೂಡಿ ಬರುತ್ತೆ, ಒಳ್ಳೆ ಮ್ಯಾಚಿಂಗ್ ಬರುತ್ತೆ. ಗೌರ್ಮೆಂಟ್ ಕೆಲಸ ಆಗಿರಬಹುದು, ನಿಮ್ಮ ಇಷ್ಟದ ಕೆಲಸಗಳಾಗಿರಬಹುದು ಸಿಗುತ್ತೆ. ಕೆಲಸ ಯಾವಾಗಲೂ ಅಷ್ಟೇ ಪರದಾಡ್ತಾ ಇರ್ತಾರೆ. ಈಗಿನ ಒಂದು ಕಾಲದಲ್ಲಿ ಕೆಲಸ ಅನ್ನುವಂಥದ್ದು ಚೆನ್ನಾಗಿ ಎಲ್ರಿಗೂ ಇರಬೇಕು. ಆದರೆ ಎಷ್ಟೊಂದು ವಿದ್ಯಾಭ್ಯಾಸ ಮಾಡ್ಕೊಂಡಿರ್ತಾರೆ,
ಖಾಲಿಯಾಗಿರ್ತಾರೆ, ಅಂದರೆ ಅವ್ರಿಗೆ ಕೆಲಸಗಳೇ ಸಿಗ್ತಾ ಇರೋದಿಲ್ಲ ಅಂಥವರು ಈಸಿಯಾಗಿ ಅಕ್ಕ ನಾವು ಸ್ನಾನ ಮಾಡಿಲ್ಲ ಕೆಲಸಕ್ಕೆ ಹೋಗಿ ಬಂದ್ವಿ ಮಾಡ್ಕೊಳ್ಬಹುದಾ ಅಂತ ಕೇಳ್ತಾರೆ. ಆರಾಮಾಗಿ ಕೈ ಕಾಲು ಮುಖ ತೊಳ್ಕೊಂಡು ನೀವು ಮಾಡ್ಕೊಳ್ಬಹುದು. ಇದಕ್ಕೆ 4 ಕಡೆ ಒಂದು ಸ್ವಲ್ಪ ಅರಿಶಿಣ ಕುಂಕುಮ ಇಟ್ಬಿಟ್ಟು 5 ಏಲಕ್ಕಿ 5 ಲವಂಗ ಹಾಗೂ ಕಾಳು ಮೆಣಸು ಸ್ವಲ್ಪ ಕಲ್ಲುಪ್ಪು ಸ್ವಲ್ಪ ಇದಕ್ಕೆ ಒಂಚೂರಷ್ಟು ನೀವು ಕರ್ಪೂರದ ಪುಡಿಯನ್ನು ಹಾಕಬೇಕು, ಅರಿಶಿಣ ಕುಂಕುಮ ಹಾಕಬೇಕು. ಈ ವಸ್ತುಗಳು ಎಲ್ಲವೂ ಕೂಡ ಏನನ್ನು ಸೂಚಿಸುತ್ತೆ ಅಂದರೆ ನಮ್ಮ ಮನೆಯಲ್ಲಿ ಶುಭ ಕಾರ್ಯಗಳು ಅತಿ ಶೀಘ್ರದಲ್ಲೇ ನಡೆಯುತ್ತೆ. ಹಾಗೂ ಶುಭ ಕಾರ್ಯಗಳು ಯಾವಾಗ ನಡೆಯುತ್ತೆ, ನಾವು ತುಂಬ ಸಂತೋಷವಾಗಿದ್ದಾಗ ಹಾಗೂ ದುಡ್ಡು ನಮಗೆ ಜಾಸ್ತಿ ಇದ್ದಾಗ. ಯಾಕಂದರೆ ದುಡ್ಡು ಕಾಸು ಮನುಷ್ಯನಿಗೆ ಸದಾ ಕಾಲ ಬಂದಾಗ ನಾವು ಒಂದಲ್ಲ ಒಂದು ರೀತಿಯಲ್ಲಿ ಖುಷಿಯಾಗಿ ಇರ್ತೀವಿ ಸ್ನೇಹಿತರೆ. ಅದನ್ನು ಪಡ್ಕೊಳ್ಳೋದಕ್ಕೆ ಅಂತಲೇ ಈ ರೀತಿ ನೀವು ಮಾಡ್ಕೊಂಡು ನೋಡಿ. ಈ ವಸ್ತುಗಳು ಎಲ್ಲವೂ ಕೂಡ ಹಳದಿ ಬಟ್ಟೆಯಲ್ಲಿ ಹಾಕಬೇಕು. ಏಲಕ್ಕಿ ಲಕ್ಷ್ಮೀದೇವಿ ಇಷ್ಟಪಡುವಂಥ ವಸ್ತುಗಳಲ್ಲಿ ಇದು ಕೂಡ ಒಂದು. ಹಾಗೆ ಲವಂಗಗಳು ಮೊಗ್ಗಿರುವಂಥದ್ದನ್ನು ತಗೊಳ್ಳಿ. ನಿಮಗೇನಾದರೂ ಆಗುವ ಕೆಲಸಗಳಿರುತ್ತೆ ನೋಡಿ, ಇನ್ನೇನು ಆಗಿಬಿಡುತ್ತೆ ಅಂತ ನಾವು ಅಂದ್ಕೊಳ್ತೀವಿ. ಎಷ್ಟು ತಿಂಗಳಾದರೂ ಕೂಡ ಆ ಕೆಲಸ ಆಗೋದೇ ಇಲ್ಲ, ಇವತ್ತು ನಾಳೆ ಅಂತ ಅದು ಕೈ ಕೊಡ್ತಾನೆ ಇರುತ್ತೆ. ಯಾವುದೇ ಆಗಿರಬಹುದು, ಹಣಕಾಸಿನ ಸಮಸ್ಯೆಯಿಂದ ಹಿಡಿದು ಆರೋಗ್ಯದ ಸಮಸ್ಯೆ ಏನೇ ಇರಬಹುದು, ಪ್ರತಿಯೊಂದು ಕೂಡ ಅದನ್ನು ಸರಾಗವಾಗಿ ನಡೆಯುವಂತೆ ಮಾಡುತ್ತೆ ಲವಂಗಗಳು. ಅದಕ್ಕೆ ಕಾಳು ಮೆಣಸು ಮಾತ್ರ ತುಂಬ ಪವರ್ ಇರುವಂಥದ್ದು ಸ್ನೇಹಿತರೆ. ಇದನ್ನು ಯಾರು ಬಳಸ್ತಾರೋ ಲಕ್ಷ್ಮೀದೇವಿ ಅವ್ರ ಮನೆಯಲ್ಲಿ ನೆಲೆಸ್ತಾಳೆ. ತುಂಬ ಚೆನ್ನಾಗಿ ನಮ್ಮ ಕೋರಿಕೆಗಳು ನೆರವೇರಿಬಿಡುತ್ತೆ. ಅದಕ್ಕೆ ಇವುಗಳನ್ನೆಲ್ಲವೂ ಒಂದಷ್ಟು ಹಾಕ್ಕೊಳ್ಳಿ ಸಾಕು. ಹಾಕಿ ಗಂಟು ಕಟ್ಟಿ ನಮ್ಮ ಮನಸ್ಸಲ್ಲಿ ಇರುವಂಥದ್ದನ್ನು ನಾವು ಹೇಳ್ಕೊಳ್ಬೇಕು. ಒಂದೊಂದೇ ಹೇಳ್ಕೊಳ್ತಾ ಈ ಗಂಟು ಕಟ್ಟಿ ತಲೆದಿಂಬಿನ ಕೆಳಗೆ ಇಟ್ಕೊಂಡು ಮಲ್ಕೊಳ್ಬೇಕು. ತಲೆದಿಂಬಿನ ಕೆಳಗೆ ಯಾಕಿಟ್ಟು ಮಲ್ಕೊಳ್ಬೇಕು ಅಂದರೆ, ರಾತ್ರಿ ನಾವು ತಲೆದಿಂಬಿನ ಮೇಲೆ ತಲೆ ಹಾಕಿದಾಗ ಎಷ್ಟೆಲ್ಲ ಯೋಚನೆ ಮಾಡ್ತಾ ಇರ್ತೀವಿ, ಅದು ಪಾಸಿಟಿವ್ ರೂಪದಲ್ಲಿ ಬರೋದಕ್ಕೆ ಸಾಧ್ಯ ಮಾಡುತ್ತೆ. ಹಾಗೂ ನಾವು ನಿತ್ಯದ ಜೀವನದಲ್ಲಿ ಕೋರಿಕೆಯನ್ನು ನೆರವೇರಿಸ್ಕೊಳ್ಳೋದಕ್ಕೆ ಏನೆಲ್ಲ ಮಾಡಬೇಕು ಅದನ್ನು ನಾವು ಮಾಡುವಂಥ ಆ ಒಂದು ಅವಕಾಶ ಅನ್ನುವಂಥದ್ದು ಕೂಡಿ ಬರುತ್ತೆ. ಅದಕ್ಕೆ ಇದನ್ನು ಇಟ್ಕೊಂಡು ಮಂಗಳವಾರದ ರಾತ್ರಿ ಮಲ್ಕೊಂಡು ಮಾರನೆಯ ದಿನ ಇದನ್ನು ತೆಗೆದುಬಿಟ್ಟು ಯಾರು ತುಳಿದೇ ಇರುವ ಗಿಡ ಮರಗಳ ಹತ್ರ ಹಾಕಬೇಕು. ಈ ಬಟ್ಟೆಯನ್ನು ತೊಳೆದಿಟ್ಕೊಳ್ಳಿ. ಈ ರೀತಿ ಸತತವಾಗಿ 3 ಮಂಗಳವಾರಗಳು ಮಾಡ್ಕೊಳ್ತಾ ಬಂದಾಗ ನಿಮ್ಮ ಎಲ್ಲ ರೀತಿಯ ಕೋರಿಕೆಗಳು ನೆರವೇರಿ ಸಂತೋಷವಾಗಿ ಇರುವಂತೆ ಈ ಪರಿಹಾರ ಮಾಡುತ್ತೆ.